ಶೋಭಾಯ್ತು ಅಂತ ಹೇಳಿ ಅಗ್ರಿಕಲ್ಚರ್ ಕಂಪನಿ ರಾಮು ಅಂತ ಹೇಳಿ. ನಮ್ಮ ಹೆಸರು ನವೀನ್ ಕುಮಾರ್. ಹೌದು ಸರ್. ಆಡೋನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ನಮ್ಮ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿದ್ದೀರಿ ಸರ್ ನೀವೆಲ್ಲ? ನಿಮ್ಮ ಪ್ರಾಡಕ್ಟ್ ಸಮೃದ್ಧಿ ಲಾಗೋಡಿ ಯೂಸ್ ಮಾಡಿದ್ದೀವಿ. ಆಮೇಲೆ ಬಯೋ BHL ಯೂಸ್ ಮಾಡಿದ್ದೀವಿ. ಅಕ್ಷಯ ಬಂಪರ್ ಚೆನ್ನಾಗಿ ಅದು ಯೂಸ್ ಮಾಡಿದ ಮೇಲೆ ಏನೇನು ಚೇಂಜಸ್ ಆಯ್ತು ಸರ್ ನಿಮಗೆ? ಯೂಸ್ ಮಾಡಿದ್ಮೇಲೆ ಸ್ಟಿಮ್ಮು ಉದ್ದ ಬಂದಿದೆ. ಆಮೇಲೆ ಹೂವು ಸೈಜ್ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟಿ, ಚಿಗುರೆಲ್ಲ ಸೂಪರ್ ಆಗಿದೆ. ಯೂಸ್ ಮಾಡ್ಬೋದು. ಸಮೃದ್ಧಿ ಎಲ್ಲ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ 1 ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀವಿ. ಬಾಟಲ್ ಎಲ್ಲ ಒಂದು 6 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಕ್ವಾಲಿಟಿ ರೇಟ್ ವಿಚಾರದಾಗ ನಿಮಗೆ ಎಲ್ಲ ರೇಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. 5-10 ರೂಪಾಯಿ ಜಾಸ್ತಿನೇ ಇದೆ. ಬಜಾರ್ಗಿನ ಕ್ವಾಲಿಟಿ ನೋಡಿ, ಸ್ಟಿಮ್ಮು ಉದ್ದ ಇರೋದ್ರಿಂದ, ಶೈನಿಂಗ್ ಇರೋದ್ರಿಂದ 5-10 ರೂಪಾಯಿ ಜಾಸ್ತಿನೇ ಇದೆ. ನಮ್ಮ ಸಮೃದ್ಧಿ ಗೊಬ್ಬರ ಹಾಕಿದ ಮೇಲೆ ಏನೇನು ಚೇಂಜಸ್ ಕಾಣ್ತೇವೆ ಸರ್ ನಿಮ್ಮದ್ರಲ್ಲಿ? ಸಮೃದ್ಧಿ ಗೊಬ್ಬರ ಹಾಕಿದ್ಮೇಲೆ ಗ್ರೋತ್ ಚೆನ್ನಾಗಿದೆ. ಸ್ಟಿಮ್ಮು ಅದರಲ್ಲೂ ಚೆನ್ನಾಗಿ ಬರುತ್ತೆ. ಗಿಡ ಯಾವುದೇ ತರ ಸ್ಟ್ರೆಸ್ ಆಗ್ತಾ ಇಲ್ಲ. ಚೆನ್ನಾಗಿದೆ. ಗ್ರೀನಿಶ್ ಹಂಗೆ ಇರುತ್ತೆ. ಹೂವು ಬಾಳಿಕೆ ಬರ್ತಾ ಇದೆ. ಗಿಡ ಆರ್ಗಾನಿಕ್ ಹೋದಾಗಿಂದ ಚೆನ್ನಾಗಿದೆ. ಮತ್ತೆ ರೋಗ ಬಿಟ್ಕೊಡಲ್ಲ. ಚೆನ್ನಾಗಿದೆ ಗೊಬ್ಬರ ಸಮೃದ್ಧಿ. ಅದು ನೋಡ್ಬೋದು ರೈತರೆ, ನೀವೇ ನೋಡ್ತಾ ಇದ್ದೀರಾ ಗಿಡ ಎಲ್ಲನ ಯಾವ ಥರ ಚೆನ್ನಾಗಿ ಬಂದಿದೆ. ಮತ್ತು ಹೂವು ಶೈನಿಂಗ್ ಆಗಲಿ, ಚಿಗುರು ಆಗಲಿ ತುಂಬ ಚೆನ್ನಾಗಿ ಗೊತ್ತೈತೆ. ಬ್ರಾಂಚಸ್ಸು ಚೆನ್ನಾಗಿ ಓಪನ್ ಆಗುತ್ತೆ. ಒಂದು 2 ಡೇಸಲ್ಲೇ 3 ಡೇಸಲ್ಲೇ ಗೊತ್ತಾಗುತ್ತೆ ಯಾವ ಥರ ಏನು ಗಿಡ ಮಾಡ್ಬೋದು. ಎಲ್ಲ ರೈತರು ಚೆನ್ನಾಗಿದೆ, ಉಪಯೋಗಿಸ್ಬೋದು. ಖಂಡಿತ ಚೆನ್ನಾಗಿದೆ. ನೀವೇ ಅಂದಾಜು ಬೇರೆ ಕಸ್ಟಮರ್ಗೆಲ್ಲ ಹೇಳಿದ್ದೀರಾ? ಹೇಳಿದ್ದೀವಿ ನಾವು 5-10 ಜನಕ್ಕೆಲ್ಲ ಹೇಳಿದ್ದೀವಿ. ಎಲ್ಲರೂ ತಗೊತಾ ಇದ್ದಾರೆ. 10 ಬ್ಯಾಗು 20 ಬ್ಯಾಗು ಎಲ್ಲ ಸಮೃದ್ಧಿ ಎಲ್ಲ ಹಾಕಿ ನಿಮ್ಮ ತೋಟ ಎಲ್ಲ ನೋಡಿ ಅವರು ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಏನಂದ್ರೆ ಶೈನಿಂಗ್ ಚೆನ್ನಾಗಿದೆ, ಸ್ಟಿಮ್ ಚೆನ್ನಾಗಿದೆ. ನಮ್ಮ ಕ್ವಾಲಿಟಿ ಇದ್ರೇನೆ ಅಲ್ವಾ ಗ್ರೋತ್ ಎಲ್ಲ. ಈ ಕಡೆ